ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ವಿಡಿಯೋ ಕೊನೆಯಲ್ಲಿರುವ ಟ್ವಿಸ್ಟ್ ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ವಿಡಿಯೋ ನೋಡುವ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಬನ್ನಿ 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 ಐಸ್ ಕ್ರೀಮ್ ಪಾರ್ಟಿ ಗ್ಯಾನ್. ನೀನು ಸ್ಪೆಷಲ್ ನನಕ್ಕೋರೋ ನೀನೇನೋ ಒಳ್ಳೆ ಚಿಕ್ಕ ಮಕ್ಳ ತರ ಐಸ್ ಕ್ರೀಮ್ ಎತ್ಕೊಂಡು ಓಡೋಗ್ತಿದ್ಯಾ? ನಾನು ನಿನ್ಕಿನ ಚಿಕ್ಕ ಅಂತಾನೆ, ಅದಕ್ಕೆ ಎತ್ಕೊಂಡು ಓಡಾಕ್ತಾ ಇದ್ದೀನಿ. ಹುಡುಗಿರಿಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ. ಓ ಅದೇ ನೀನ್ ಹುಡುಗಿನೇ ಅಲ್ವಲ್ಲ. ನಚ್ಚಿ ಆಯ್ತು, ಕೋಪ ಮಾಡ್ಕೊಬ್ಲ. ತಗೋ, ಸಾಕು, ಸುಮ್ನೆ ಇರು. ಎಷ್ಟು ಗಲಾಟೆ ಮಾಡ್ತೀರಾ? ತಗೊಳ್ಳಿ ಹೆಚ್ಚಿ. ನಂಗೆ ಇನ್ನೊಂದು ಕೊಡು. ಎಲ್ಲ ಫ್ಲೇವರ್ ಒಂದೇ ಅನ್ಸೋದಾನೆ, ಎರಡು ಕೊಡು. ಮರಿ ತಗೋ. ಅಜಿತಾ, ಏನೋ ಸ್ಪೆಷಲ್ ಇವತ್ತು ಐಸ್ ಕ್ರೀಮ್ ಪಾರ್ಟಿ? ನಮ್ಮ ಅಂಜುದು ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು ಅಂತಾನೆ. ಪಾಪ್ಸಿ, ಅಂಜು ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು ಅಂತಲ್ಲ, ಅಣ್ಣಂದು ಹನಿಮೂನ್ ಫಿಕ್ಸ್ ಆಗಿದೆ ಅನ್ನೋ ಖುಷಿ ತಂದಿರೋ ಐಸ್ ಕ್ರೀಮ್ ತಾನೆ. ಜೋಡಿಗಳು ನೋಡ್ರಪ್ಪ ಹೇಗ ಹಚ್ಕೋತಿದಾರೆ. ಅವ್ರನ್ನ ಹಚ್ಕೊಳ್ಳೋ ರೀತಿಗೆ ಐಸ್ ಕ್ರೀಮ್ ಕರ್ದ್ ನೀರಾಗುತ್ತೆ. ತಿಂದ್ಬಿಡಿ ಬೇಗ. ಅಂದ್ರೂ ನನಗಂತೂ ಈ ಹನಿಮೂನ್ ಪ್ಯಾಕೇಜ್ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿ ಇಷ್ಟ ಆಗೋಯ್ತು. ಅಜಿತಾ, ಲೊಕೇಶನ್ ಮತ್ತೆ ರೆಸಾರ್ಟು ನನಗೆ ಇನ್ನೂ ಜಾಸ್ತಿನೇ ಇಷ್ಟ ಆಗುತ್ತೆ. ಹೋಗೋ ಪ್ಲೇಸ್ಗಿಂತ ಯಾರ್ ಜೊತೆ ಹೋಗ್ತಿದೀವಿ ಅನ್ನೋದು ಮುಖ್ಯ ಆಗತ್ತೆ ಅಲ್ವಾ ಭೂಮಿ? ಯಾಕೆ ಭೂಮಿ, ಯಾಕೆ ಸುಮ್ಮನೆ? ಏನಾದ್ರು ಹೇಳು. ದೇವಿಯನ್ನೇ ಹೇಳಿ ಸರಿನೇ ಇದಲ್ವಾ? ಹಾ ದೊಡ್ಡ ಸಾಹೇಬ್ರೆ, ದೇವಿಯಾನಿ ಅಮ್ಮ ಹೇಳ್ತಾ ಇರೋದು ಕರೆಕ್ಟ್. ಅಂದ್ರೂ ನಮ್ಮಿಬ್ರು ಪ್ರೈವಸಿಗೋಸ್ಕರ ಮನೆಯವರೆಲ್ಲ ಇಷ್ಟು ಅನ್ಯೋನ್ಯವಾಗಿ ಪ್ಲಾನ್ ಮಾಡಿರೋದು ನೋಡ್ತು ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಲವ್ ಆಗೋಗಿದೆ. ಸಖತ್ ಸೂಪರ್ ಆಗಿದೆ. ಆದ್ರೆ ಈ ಪ್ಲಾನ್ ನ ಇಲ್ಲಿಗೆ ಕೈ ಬಿಡೋದು ಒಳ್ಳೇದು. ಯಾಕಂದ್ರೆ ಇದು ನಿಯರ್ಲಿ ಇಂಪಾಸಿಬಲ್ಗೆ ಪಾಸಿಬಲ್ ಇಲ್ಲ ಅನ್ನೋದ್ರ. ಕೆಲ್ಸ ಅಂತ 3 ಹೊತ್ತು ಹಿಂಗೆ ಇದ್ರೆ ನಿನ್ ಪರ್ಸನಲ್ ಲೈಫ್ ಯಾವಾಗ ಪಟ್ಟೇನ್ ಕೊಡ್ತೀಯಾ? ಅವೆಲ್ಲ ನಡೆಯಲ್ಲ. ನೀನ್ ಹೆಂಡತಿನ ಕರ್ಕೊಂಡು ಹನಿಮೂನ್ ಹೋಗ್ತಾ ಇರ್ಬೇಕು ಅಷ್ಟೇ. ರಜೆ ಏನೋ ಸಿಕ್ಬಿಡುತ್ತೆ, ಆದ್ರೆ ಕಳ್ಸ ತುಂಬಾ ದೂರ ಆಗೋಯ್ತು ಅನ್ಸ್ತು. ಅದಕ್ಕೆ ನನ್ನ ಹತ್ರ ಒಂದು ಬೆಟರ್ ಐಡಿಯಾ ಇದೆ. ಮನೆ ಸುತ್ತಮುತ್ತ ಯಾವ್ದಾದ್ರು ಒಂದು ಬ್ಯೂಟಿಫುಲ್ ರೆಸಾರ್ಟ್ ನ ಹುಡುಕಿ ಆ ರೆಸಾರ್ಟ್ ನ ಬುಕ್ ಮಾಡ್ತು ಅಂದ್ರೆ ಹೇಗಿರುತ್ತೆ? ಸೂಪರ್ ಆಗಿರುತ್ತೆ ತಾನೆ? ಅದಕ್ಕಿಂತ ಇಲ್ಲಿ ಮನೆಯಲ್ಲೇ ಇದ್ಬಿಡು. ವಾ 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 ಅಜ್ಜಿ, ಏನ್ ಬ್ಯೂಟಿಫುಲ್ ಐಡಿಯಾ ಕೊಟ್ಟೆ ಅಜ್ಜಿ. ಪಪ್ಪಿ ನಿಮ್ಗೆ ಬಾಯಿ ಮುಚ್ಕೊಂಡು ಇಬ್ರು ಹನಿಮೂನ್ಗೆ ಹೋಗ್ ಬನ್ನಿ ಅಷ್ಟೇ. ಅಚ್ಚಿ, ಅಂಜನಾ ಅವ್ರದ್ದು ಎಂಗೇಜ್ಮೆಂಟ್ ಇನ್ನೇನ್ ಬರ್ತಿದೆ ಅಲ್ವಾ? ಹಾಗಿರ್ಬೇಕಾದ್ರೆ ನಾವ್ ತುಂಬಾ ಕೆಲ್ಸ ಇರುತ್ತಪ್ಪ, ನಾವ್ ಹೇಗ್ ಹೋಗಕ್ಕಾಗುತ್ತೆ ಅಲ್ವಾ ಸಾಹೇಬ್ರೆ? ಹೇಳಿ ಸಾಹೇಬ್ರೆ. ಎಂಗೇಜ್ಮೆಂಟ್ ಟೈಮಿಗೆ ಬಂದಿರ್ತೀರಾ, ಸುಮ್ನೆ ಯೋಚನೆ ಮಾಡ್ಬೇಡಿ, ಹೋಗ್ ಬನ್ನಿ. ಅಜಿತಾ, ನಮ್ಮ ಫ್ರೆಂಡ್ ರೆಸಾರ್ಟ್ ಅಲ್ಲಿ ಅವರು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ಜೊತೆಗೆ ನಮ್ಮವ್ರು ನಿಮ್ ಜೊತೆ ಇರ್ತಾರೆ ಅನ್ನೋದು ನಮಗೂ ಒಂಥರ ಧೈರ್ಯ. ಸರಿಯಾಗಿ ಹೇಳಿದ್ರಪ್ಪ ನೀವು. ಅಮ್ಮ ಅಮ್ಮ, ಯಾಕಮ್ಮ ಹಾಗ್ ನೋಡ್ತಾ ಇದ್ಯಾ? ನಾನು ನಿನ್ ಮಗಳು ಮನಸ್ವಿನಿ ಅಮ್ಮ. ಎಷ್ಟು ವರ್ಷ ಆಗಿದ್ದಮ್ಮ ನಿನ್ನ ನೋಡಿ. ಎಲ್ಲಿ ಹೋಗಿದ್ದಮ್ಮ ನೀನು? ನಿನ್ನ ಎಲ್ಲೆಲ್ಲ ಹುಡುಕಿದೀನಿ ಗೊತ್ತಾ ನಾನು. ದೇವ್ರಿದಾನಮ್ಮ, ನಿನ್ನ ಮತ್ತೆ ನನಗ್ ಕೊಟ್ಬಿಟ್ಟ. ನನ್ನ ಅಮ್ಮ ನನಗ್ ಸಿಕ್ಬಿಟ್ರು. ನಾನು ಎಷ್ಟು ಹ್ಯಾಪಿ ಆಗಿದ್ದೀನಿ ಗೊತ್ತಾ? ಯಾಕಮ್ಮ ಸುಮ್ನೆ ಇದ್ಯಾ? ನೀನ್ ಹೆತ್ತ ಮಗಳು ನಾನು. ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿದೀನಿ. ನನ್ನನ್ ತಪ್ಕೊಂಡು ಮುದ್ದಾಡ್ಬೇಕು ಅಂತ ನನಗ್ ಅನ್ನಿಸ್ತಾ ಇಲ್ವಾ? ಇವ್ರೆಲ್ಲ ಯಾರು ಅಂತಾನ? ಅಮ್ಮ, ಇವ್ರೆಲ್ಲ ನಮ್ಮವ್ರೆ. ನಿನ್ನ ಹುಡ್ಕೋದಕ್ಕೋಸ್ಕರ ಅಂತ ನಾನು ಇವ್ರನ್ನ ಕಳ್ಸಿದ್ದೆ. ನೀನೇನು ಗಾಬರಿ ಆಗ್ಬೇಡ. ಇವ್ರು ಯಾರು ನಿನಗೇನು ತೊಂದರೆ ಮಾಡಲ್ಲ. ಅಮ್ಮ, ಒಂದ್ಸಲ ನಿನ್ ಮಗಳನ್ನ ಬಾಯಿ ತುಂಬಾ ಮಗಳೇ ಅಂತ ಕರಿಯಮ್ಮ. ಎಷ್ಟು ದಿನ ಆಯ್ತು ಗೊತ್ತಾ ನಿನ್ ಬಾಯಿಂದ ನನ್ನನ್ನ ಮಗಳೇ ಅಂತ ಕರೆಸ್ಕೊಳ್ದೆ. ಒಂದ್ಸಲ ನನ್ನನ್ನ ಮನಸ್ವಿನಿ ಮಗಳೇ ಅಂತ ಕರಿಯಮ್ಮ ಪ್ಲೀಸ್ ಅಮ್ಮ. ಯಾಕಮ್ಮ, ಇಷ್ಟು ದಿನದ ಮೇಲೆ ನಾನ್ ಸಿಕ್ಕಿದೀನಿ, ನನ್ನನ್ನ ಮಗಳೇ ಅಂತ ಕರೆಯೋದಕ್ಕೆ ನಿಮಗ್ ಮನ್ಸಾಗ್ತಿಲ್ವಾ? ನೀನು ಕೈ ತೊತ್ತು ತಿನ್ಸಿ ಬೆಳೆಸಿರೋ ಮಗಳಮ್ಮ ನಾನು. ರಾಜಮ್ಮ, ಅಮ್ಮ ಯಾಕೆ ಹೀಗಿದ್ದಾರೆ? ಯಾಕೇನು ಮಾತಾಡ್ತಾ ಇಲ್ಲ? ಊಟ ಮಾಡಿದ್ರಾ? ಅಮ್ಮ ಅಮ್ಮ, ಐಮ್ ಸಾರಿ ಅಮ್ಮ. ನನಗೆ ಟೆನ್ಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಐಮ್ ಸಾರಿ ಅಮ್ಮ, ಸಾರಿ. ನೋಡಮ್ಮ, ನಿನ್ನನ್ ಹೇಗ್ ಕೂರ್ಸಿದ್ದಾರೆ. ಏಯ್, ಹೋಗು, ಊಟ ತಗೊಂಡ್ ಬಾ ಹೋಗು. ಇವತ್ತು ನಾನೇ ನನ್ ಕೈಯಾರೆ ನಮ್ಮ ಅಮ್ಮನ್ಗೆ ಊಟ ಮಾಡಿಸ್ತೀನಿ. ಬೇಗ ಹೋಗು, ಊಟ ತಗೋಬ. ಅಮ್ಮ ಇರಮ್ಮ, ಊಟ ಬರುತ್ತೆ. ನಿಮ್ ಮಗಳು ಮನಸ್ವಿನಿ, ನಾನೇ ನನ್ ಕೈಯಾರೆ ನಿನಗ್ ಊಟ ಮಾಡಿಸ್ತೀನಿ. ಸಾಯ್ಬ್ರೇ, ಮನೇಲಿ ಇರೋರ್ಗೆಲ್ಲ ಐಸ್ ಕ್ರೀಮ್ ಕೊಡ್ಸಿ ಅವ್ರನ್ನ ನೈಸ್ ಮಾಡಿ ಹನಿಮೂನ್ ಪ್ಲಾನ್ ನ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರಿ. ಆದ್ರೆ ಏನ್ ಮಾಡಿದ್ರಿ? ಏನು ಮಾಡ್ಲಿಲ್ಲ. ಐಸ್ ಕ್ರೀಮ್ ಖಾಲಿ ಆಯ್ತು ಅಷ್ಟೇ. ಇವಾಗ ಏನ್ ಮಾಡುದು? ರೂಮಲ್ಲಿ ಒಬ್ನೇ ಇದೀನಿ ಅಂತ ಈ ತರ ಎದುರಿಸಬಾರ್ದು. ಅಲ್ಲ, ನೀನ್ ಯಾಕೀಗ ನಾಗವಲ್ಲಿ ತರ ಆಡ್ತಿದ್ಯಾ ಅಂತ?
ಅಲ್ಲ ಭೂಮಿ, ನೋಡು, ಜೀವನದಲ್ಲಿ ದೇವ್ರು ಹಣೆ ಮೇಲೆ ಬರ್ದ್ಬಿಟ್ಟಿರ್ತಾನೆ ಕೆಲವೊಂದು ಆಗ್ಲೇಬೇಕು ಅಂತ. ಅದನ್ನ ನಾವು ತಪ್ಸೋದಕ್ಕಾಗಲ್ಲ. ಹನಿಮೂನು ಹಂಗೆ ಅನ್ಸುತ್ತೆ, ಆಗ್ಲೇಬೇಕು ಅನ್ಸುತ್ತೆ. ನಂಗೆ ಯಾಕೋ ಮನೆಯವರು ನಮ್ ಹನಿಮೂನ್ ಕ್ಯಾನ್ಸಲ್ ಆಗೋ ತರ ಒಪ್ಕೊಳ್ಳಲ್ಲ ಅನ್ಸುತ್ತೆ. ನೋ ಚಾನ್ಸ್, 200% ಆಗಲ್ಲ. ಸಾಹೇಬ್ರೆ, ಹಾ, ನನ್ಗೆ ಯಾಕೋ ನಿಮ್ಗೆ ಈ ಹನಿಮೂನ್ ಇಷ್ಟ ಅಂತ ಕಾಣಿಸ್ತಾ ಇದೆ. ನೀವೇ ಇಷ್ಟಪಟ್ಟು ಮನೆಯವ್ರ ತಲೆಯಲ್ಲಿ ಈ ಪ್ಲಾನ್ ಫಿಕ್ಸ್ ಆಗೋಗ್ ಮಾಡಿದೀರಾ ಸಾಹೇಬ್ರೆ? ನಿಮ್ ಮನ್ಸಲ್ಲಿ ಇಂಥ ವಿಕೃತ ಆಸೆಗಳಿದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಿಮ್ ಸ್ವಂತ ಅಕ್ಕನೇ ನಿಮ್ ಬಗ್ಗೆ ಹೇಳಿದ್ಲು, ಆದ್ರೂ ನಾನು ನಂಬಿರ್ಲಿಲ್ಲ. ಆದ್ರೆ ಈಗ 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 ನಿಜವಾದ ಬಣ್ಣ ಅಂತ ನನ್ಗೆ ಗೊತ್ತಾಗೋದು. ಈಗ ನೀನ್ ಮಾತಾಡಿದೆಲ್ಲ ಪಕ್ಕಕ್ಕೆ ಇಟ್ಬೋಣ. ಈ ಸೆಂಟ್ರಲ್ ಏನೋ ನನ್ ಬಗ್ಗೆ ಅಪೇಕ್ಷೆ ಹೇಳಿದಾಳೆ ನಿನ್ನ ಹತ್ರ ಅಂತ ಹೇಳ್ದಲ್ಲ, ಏನ್ ಹೇಳಿದಾಳೆ? ಅದೆಲ್ಲ ಹುಡುಗಿರ್ ಟಾಕ್, ಹೇಳಕ್ ಆಗಲ್ಲ. ಹಾ, ಹುಡ್ಗಿರ್ ಟಾಕು. ಆದ್ರೆ ಹುಡ್ಗಿರ್ ಟಾಕ್ ಅಲ್ಲಿ ನನ್ ಬಗ್ಗೆನೇ ಅಲ್ವಾ ಟಾಕ್ ಆಗಿರೋದು. ಹೇಳು ಅದೇನು ಅಂತ. ಅದಕ್ಕೆ ಅಂತ ಒಂದ್ ಸಮಯ ಬರುತ್ತೆ, ಆವಾಗ ನಾನೆಲ್ಲ ಹೇಳ್ತೀನಿ. ಆದ್ರೆ ಸಾಹೇಬ್ರೆ, ನಿಮ್ ಮನ್ಸು ವಿಕೃತ ಅನ್ನೋದ್ನ ಒಪ್ಕೊಂಬಿಡಿ. ವಿಕೃತ ಅಲ್ವಾ? ನಾನ್ ವಿಕೃತ ಅಲ್ವಾ? ನಾನ್ ವಿಕೃತ ಅಲ್ವಾ? ವಿಕೃತ ಮನುಷ್ಯ ನಾನು. ಓಕೆ, ನಾನ್ ವಿಕೃತ ಮನುಷ್ಯ. ನಾನು ವಿಕೃತ ಮನುಷ್ಯನೇ, ಒಪ್ಕೊಂತೀನಿ ನಾನು. ಅಲ್ಲ, ನನಗ್ ಗೊತ್ತಿಲ್ದೆ ಕೇಳ್ತೀನಿ, ನಾವು ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 9 ತಿಂಗಳು. ಹತ್ತತ್ರ 1 ವರ್ಷನೇ ತಾನೆ? ಈ 1 ವರ್ಷದಲ್ಲಿ ನಾವು ಇದೇ ರೂಮಲ್ಲಿ ಮಲ್ಗ್ತಾ ಇದ್ವಿ ಅಲ್ವಾ? ಇದೇ ಬೆಡ್ ಮೇಲೆ ಮಲ್ಗ್ತಿದ್ವಲ್ಲ? ನನ್ನಿಂದ ನಿಂಗೆ ಏನಾರು ಹೆಚ್ಚು ಕಡಿಮೆ ಆಯ್ತಾ? ಇಲ್ಲ ತಾನೆ? ಯಾಕಾಗಿಲ್ಲ ಅಂದ್ರೆ ನನ್ ಶೀಲನ ನಾನ್ ಕಾಪಾಡ್ಕೊಂಡಿದ್ದೀನಿ. ಅದಕ್ಕೆ ನಿನ್ ಶೀಲಕ್ಕಿಂತ ನನ್ ಶೀಲ ಎಷ್ಟು ಇಂಪಾರ್ಟೆಂಟ್ ಅಂತ ನನ್ಗಿಂತ ಚೆನ್ನಾಗಿ ನಿನ್ಗೆ ಗೊತ್ತಲ್ವಾ ಭೂಮಿ? ನೀನು ಅದಕ್ಕೆ ನನ್ಗೆ ಶೀಲವಂತ ಅಂತ ಬಿರ್ದು ಕೊಟ್ಟಿದ್ಯಾ. ಬಿರ್ದು ನಾನು ನಿಂಗೆ ಎಷ್ಟು ಸಲ ಹೇಳಿದೀನಿ, ನನಗೆ ಎಷ್ಟೇ ಜನ್ಮ ಇತ್ತು ಅಂತ ಹೇಳಿದ್ರು ನಾನು ಶೀಲವಂತವಾಗೆ ಬದುಕ್ತೀನಿ ಅಂತ ಹೇಳ್ಬಿಟ್ಟು. ಈ ಜನ್ಮದಲ್ಲೂ ಅಷ್ಟೇ ನಾನು ಶೀಲವಂತನಾಗೆ ಇದ್ದೀನಿ. ಮಣ್ಣಲ್ಲಿ ಮಣ್ಣಾಗೋವರೆಗೂ ಶೀಲವಂತನಾಗೆ ಇರ್ತೀನಿ ಅಂತ ನಿನಗೆ ಹೇಳಿದೀನಿ. ನಿನ್ಗಾದ್ರೆ ಅರ್ಥ ಆಗಲ್ಲ. ಹಾಗ್ ಮಾತಾಡ್ದವ್ ನಾನು, ನೀನು ನನಗೆ ಈಗ ಶೀಲವಂತ ಅಲ್ಲ ಅಂತ ಹೇಳ್ತಿದ್ಯಾ, ವಿಕೃತಿ ಅಂತ ಹೇಳ್ತಿದ್ಯಾ. ಅಲ್ಲ ಭೂಮಿ, ನೋಡು, ಒಂದ್ ಹೇಳ್ತೀನಿ. ಮನೆಯವರು ನಮ್ಮನ್ನ ಕನ್ವಿನ್ಸ್ ಮಾಡಿ ಹನಿಮೂನ್ ಹೋಗಿ ಅಂತ ಕಳಿಸ್ತಿದ್ದಾರೆ. ಓಕೆ, ಹೋಗೋಣ. ಏನಾಗುತ್ತೆ? ಅಲ್ಲ, ಏನಾಗುತ್ತೆ ಅಂತ ಕೇಳ್ತೀನಿ. ನಾವಲ್ಲಿ ಹೋದ್ಮೇಲೆ ಮನೆಯವ್ರಿಗೆ ನಾವ್ ಅಲ್ಲಿ ಹಂಗಿರ್ತೀವಿ ಅಂತ ಗೊತ್ತಾಗತ್ತಾ? ಕಳ್ಸಕ್ ಹೋಯ್ತು ಅಂದ್ರೆ ಒಳ್ಳೆ ದೇವಸ್ಥಾನಗಳಿದೆ, ನೀನ್ ದೇವಸ್ಥಾನಕ್ಕೆ ಹೋಗು, ದೇವ್ರ ಜಪ ಮಾಡು, ಪ್ರಸಾದ ಕೊಡ್ತಾರೆ, ರೂಮಲ್ಲಿ ಬಂದು ಕುತ್ಕೊಂಡು ತಿನ್ನು. ಭೂಮಿ, ನಮ್ ಮನ್ಸು ಪರಿಶುದ್ಧವಾಗಿರ್ಬೇಕಷ್ಟೇ. ನಿನ್ ಮನ್ಸನ್ನ ಪರಿಶುದ್ಧವಾಗಿ ಇಟ್ಕೋ ಫಸ್ಟ್. ಕಾಮಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತೆ, ಆ ತರ ನಿನ್ ಮನ್ಸು. ಅಲ್ಲ, ಈ ಡಿಸ್ಕಷನ್ಗಳು ವಿಕೋಪಕ್ಕೆ ಹೋದಾಗೆಲ್ಲ ನಾನ್ ಶೀಲವಂತ ಅಂತ ಪ್ರೂವ್ ಮಾಡ್ಕೊಳಕ್ಕೆ ನನ್ಗೂ ಮಾತಾಡಿ 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 ಸುಸ್ತಾಗೋಗಿದೆ. ನೀ ಸಾಕಾಗೋಗಿದೆ. ಈ ಜೀವನನೇ ಬೇಡ ಅನಿಸ್ಬಿಟ್ಟಿದೆ ನನ್ಗೆ. ಅಷ್ಟು ಬೇಜಾರಾಗೋಗಿದೆ. ಹೇಳ್ಬು, ಈಗ ನಾನು ಶೀಲವಂತ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಹೇಳು? ಆ ಸೀತಾ ಮಾತೆ ಬೆಂಕಿಗೆ ಆಹುತಿ ಆದ್ಲು. ಅರೆ, ನಾನೇನ್ ಮಾಡ್ಬೇಕು? ಹೇಳು ಪ್ಲೀಸ್ ಭೂಮಿ, ಹೇಳು. ಸಾಕು, ನೀವ್ ಶೀಲವಂತನೇ. ನೀವ್ ಇವತ್ತು ಶೀಲವಂತನೇ, ನಾಳೆನೂ ಶೀಲವಂತನೇ, ಮಣ್ಣಲ್ಲಿ ಮಣ್ಣಾಗೋವರೆಗೂ ನೀವ್ ಶೀಲವಂತನೇ. ಜೈ ಶೀಲವಂತ, ಶೀಲವಂತನ್ ಜೈ. ಯಾರು ಬಂದ್ರು ಅನ್ಸುತ್ತೆ. ಅಯ್ಯೋ ಸಾಹೇಬ್ರೆ, ಸುಧಾರಿಸ್ಕೊಳ್ಳಿ. ಒಳಗಡೆ ಭಯಂಕರ ಯುದ್ಧನೇ ನಡೆದಾಗಿದೆ. ಏನಾಯ್ತಪ್ಪ? ಸತ್ಯಣ್ಣ, ಆಕ್ಚುಲಿ ಸಾಹೇಬ್ರೆ, ನಿಮ್ ಕಾಲ್ ಹಿಡ್ಕೊಂಡ್ಬಿಟ್ಟಿದೀನಿ. ದಯವಿಟ್ಟು ಇನ್ನು ಒಂದೇ ಒಂದ್ ಮಾತು ಆಡ್ಬೇಡಿ ಪ್ಲೀಸ್. ಈಗಾಗ್ಲೇ ಮಾತಾಡಿ ಮಾತಾಡಿ ನನ್ ಜೀವನಾನೇ ಜಿಗುಪ್ಸೆ ಬರೋಂಗ್ ಮಾಡ್ಬಿಟ್ಟಿದ್ದೀರಾ. ದಯವಿಟ್ಟು ಮಾತಾಡ್ಬಿಡಿ. ಏಯ್ ಭೂಮಿ, ಇದು ಕಳ್ಸಕ್ ಹೋಗೋಕ್ಕಿಂತ ಮುಂಚೆನೆ ಇಷ್ಟೊಂದು ಭಕ್ತಿ ಬರ್ಸ್ಕೊಂಡ್ಬಿಟ್ಟಿದ್ಯಲ್ಲ ಗಂಡನ ಮೇಲೆ. ಕಂಟ್ರೋಲ್ ಮಾಡ್ಕೊ, ಸಮಾಧಾನ ಮಾಡ್ಕೊ. ನೀನು ಕೂತ್ಕೋ. ಭೂಮಿ ಸಮಾಧಾನ ಆದ್ರೆ ನಾನ್ ಸಮಾಧಾನ. ಅಯ್ಯೋ, ನೀ ಸಮಾಧಾನ. ನಾನ್ ಸಮಾಧಾನ. ಪಕ್ಕ ಸಮಾಧಾನ ಆಗಿದ್ಯಾ? ಓ, ಸೂಪರ್. ಸಮಾಧಾನ ಕೂತ್ಕೊಳ್ಳಪ್ಪ. ಬಯಲನೆ ಬಿತ್ತಿ, ಬಯಲನೆ ಬೆಳೆದು, ಬಯಲಾದಿತ್ತು ಕಾಣ ಗುಹೇಶ್ವರ ಅಂತ ಒಂದು ಆತ್ಮ ಸಾಕ್ಷಿ. ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳೊಡೆ ಕೂಡಿ ತುಂಬ ನಮ್ಮ ಕೂಡ್ಲ ಸಂಗಮದೇವ ಅಂತ ಬಸವಣ್ಣವ್ರು ಹೇಳ್ತಾರೆ. ಅಂಥ ಒಂದು ವಚನ ಸಾರಗಳನ್ನ ತಿಳ್ಕೊಂಡ ಮೇಲೂ ಈಗಿನ ಕಲಿಯುಗದಲ್ಲಿ ರಾಮಾಯಣ ನೋಡ್ತೀವಿ, ಮಹಾಭಾರತ ನೋಡ್ತೀವಿ, ಆದ್ರೂ ಕೂಡ ಈ ಮಧುಚಂದ್ರ ಅನ್ನೋದೇನಿದೆ, ಅರ್ಥಾತ್ ಹನಿಮೂನ್ ಅನ್ನೋ ಒಂದು ಪದದಿಂದ ಈ ಸಮಸ್ಯೆ ಶುರುವಾಗಿದೆ ನನಗಂತ. ಅಜಿತ, ನೀನ್ ಹೇಳಪ್ಪ, ಏನಾಯ್ತು? ಸತ್ಯಣ್ಣ, ಏನೇನೋ ಮಾತಾಡಿ ನನ್ನ ಹೊಟ್ಟೆ ಯಾಕೆ ಉರಿಸ್ತೀರಾ? ಸತ್ಯಣ್ಣ, ಯಾಕೆ ಉರಿಸ್ತೀರಾ? ಇರೋದನ್ನ ಹೇಳಿದೆ ತಾಯಿ, ಸಮಾಧಾನ ಮಾಡ್ಕೋ. ಹೊಟ್ಟೆ ಉರ್ಸಲ್ಲ, ಸ್ವಲ್ಪ ನಿನ್ನ ತಲೆನ ಉರ್ಸ್ಕೊಂಡು ಹೇಳಪ್ಪ, ಏನಾಯ್ತು? ಸತ್ಯಣ್ಣ, ಸಾಹೇಬ್ರೆ, ಬೇಡ, ಮಾತಾಡ್ಬೇಡಿ ಅಂದೆ ತಾನೆ, ಮಾತಾಡ್ಬೇಡಿ ಪ್ಲೀಸ್. ತಾಯಿ ಬೈ, ತಂದೆ ಪಾಪ ಇಲ್ಲಿ. ಸತ್ಯಣ್ಣ, ಹೇಳುವ. ನಿಮ್ ತಂಗಿ ಒಂದ್ ವಿಷಯ ಹೇಳ್ಬೇಕು ನೋಡಿ. ಆ ಕಾಲದಲ್ಲಿ ಶೀಲವಂತ ಅಂದ್ರೆ ಆ ದೇವ್ರು ಶ್ರೀರಾಮ. ಅದೇ ಈ ಕಾಲದಲ್ಲಿ ಶೀಲವಂತ ಅಂದ್ರೆ ಈ ಅಜಿತ್ ರಾಮ.
ಇದನ್ನ ನಾನು ಒಪ್ಕೊಂಡಿದ್ದೀನಿ, ಮನ್ಸಾರ ಒಪ್ಕೊಂಡಿದ್ದೀನಿ. ನೋಡಿ, ನಾನ್ ಬರೀ ಹನಿಮೂನ್ಗಲ್ಲ, ಜಾಮೂನು, ಬಲೂನು, ಬಫೂನು, ಫುಲ್ ಮೂನು ಎಲ್ಲ ಮೂನ್ಗೂ ಹೋಗ್ತೀನಿ. ಅದು ನಮ್ ಸಾಹೇಬ್. ಹೋಗೇ ಹೋಗ್ತೀನಿ ಸತ್ಯಣ್ಣ, ಹೋಗೇ ಹೋಗ್ತೀನಿ. ಅಪ್ಪ ತಂದೆ, ನಿನ್ನ ಮಾತು ಸಂಬಂಧಪಟ್ಟಾಗೆ ನನ್ನ ಹೆಂಡತಿ ಮಾತನ್ನು ಎಲ್ಲಿ ಮೀರ್ತೀನಿ ಸತ್ಯಣ್ಣ ನಾನು. ರಾಮ ಸೀತೆ ಸೇರ್ಕೊಂಡು ಅದ್ಭುತ ಕಲ್ಯಾಣಗಳು ಮಾಡಬೇಕು. ಆದ್ರೆ ಭೂಮಿ ಅಜಿತ ಈ 4 ಗುಂಡಿಲಿ ಏನ್ ಮಾಡ್ತೀರೋ ಒಂದೇ ಅರ್ಥ ಆಗ್ತಾ. ಏನಂತೀಯಪ್ಪ? ದೇವ್ರ ಲೀಲೆ. ಕೃಷ್ಣ, ಏನಂತೀಯೋ? ನೀವು ಕೈ ಮುಟ್ಬಿಡಿ. ಜೈ ಆಂಜನೇಯ. ಅಮ್ಮ ತಗೋಮ್ಮ. ಅಮ್ಮ ಯಾಕಮ್ಮ ಮಕ್ಕಳ ತರ ಹಠ ಮಾಡ್ತಾರ? ಒಂದೇ ಒಂದ್ ತುತ್ತು ತಿನ್ನಮ್ಮ. ಹಸಿವಲ್ ಮಲ್ಕೊಳಕ್ ಆಗಲ್ಲ, ಪ್ಲೀಸ್ ಒಂದೇ ಒಂದ್ ತುತ್ತು ತಿನ್ನು ಪ್ಲೀಸ್. ನೋಡು, ನಿನ್ಗೆ ಇಷ್ಟ ಅಂತ ಈ ಅಡ್ಗೆನೆಲ್ಲ ಮಾಡ್ಸಿದೀನಿ, ಪ್ಲೀಸ್ ಅಮ್ಮ. ಅಮ್ಮ, ನಿನ್ನ ಮಗಳಮ್ಮ ನಾನು. ನಿನ್ ನೋವು ನನಗ್ ಅರ್ಥ ಆಗದೆ ಇರುತ್ತಾ? ನಾನು ಅಪ್ಪಂಗೋಸ್ಕರ ಹುಡುಕ್ತಾ ಇದ್ದೀನಿ. ಅವ್ರು ಸಿಕ್ಕಿದ ತಕ್ಷಣ ಅವ್ರ ದೊಡ್ಡ ಮನೆಗೆ ಹೋಗೋಣ ನಾವು, ಸರಿನಾ? ಅಮ್ಮ, ಇವತ್ತಿಂದ ನೀನ್ ಒಬ್ಳೇ ಅಲ್ಲ ಅಮ್ಮ, ನಿನಗ್ ನಾನಿದ್ದೀನಿ. ನಾನ್ ಕೈ ತೊಳ್ಕೊ ಬರ್ತೀನಿ, ಇಲ್ಲೇ ಕೂತ್ಕೋ. ರಾಜಮ್ಮ, ಈ ಮುದುಕಿ ಬಗ್ಗೆ ಗಮನ ಇರ್ಲಿ, ಸ್ವಲ್ಪನೂ ಹೆಚ್ಚು ಕಡಿಮೆ ಆಗ್ಬಾರ್ದು, ಸರಿ ಅಕ್ಕ? ಸಹನನ್, ನಮ್ ಮನಸ್ವಿನಿ ಫೋಟೋನ ರೆಂಡರಿಂಗ್ ಮಾಡ್ನಲ್ಲ, ಅವನು ಇದ್ದಕ್ಕಿದ್ದಾಗೆ ಫಾರಿನ್ ಹೋಗಿದ್ದಾನೆ. ನನ್ಗೆ ಯಾಕೋ ಇದೆಲ್ಲ ಡೌಟ್ಫುಲ್ ಆಗಿ ಅನಿಸ್ತದ. ಒಂದ್ ಕೆಲಸ ಮಾಡಿ, ಅವನು ಯಾವಾಗ ಫಾರಿನ್ ಹೋಗೋದಕ್ಕೆ ಪ್ಲಾನ್ ಮಾಡ್ದ, ಫ್ಲೈಟ್ ಟಿಕೆಟ್ಸ್ ಗಳು ಯಾವಾಗ ಬುಕ್ ಮಾಡಿರೋದು, ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನನ್ಗೆ 3 months ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು, 3 months ಕಾಲ್ ರೆಕಾರ್ಡಿಂಗ್ಸ್ ಬೇಕು. ಇಮಿಡಿಯೇಟ್ ಆಗಿ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಮಧ್ಯಾಹ್ನ ಅಷ್ಟೊತ್ತಿಗೆ ನಾನು ಟೇಬಲ್ ಮೇಲೆ ಇರೋ ಹಾಗೆ ನೋಡ್ಕೊಳ್ಳಿ. ಅಯ್ಯೋ ಭೂಮಿ, ನಿಧಾನ, ನಿಂತೋಗುತ್ತೆ. ಇಲ್ಲ ಇಲ್ಲ, ಚುಪಾನ್ವಾಗಿ ಇಟ್ಕೊಂಡಿದ್ದೀನಿ, ಅಂದ್ರೆ ಸ್ವಲ್ಪ ಭಾರ. ಅಪ್ಪ ಏನೋ, ನಾವು ಹನಿಮೂನ್ ಹೋಗ್ತಾ ಇದೀವ ಅಥವಾ ತೀರ್ಥಯಾತ್ರೆಗೆ ಹೋಗ್ತಾ ಇದೀವ ಗೊತ್ತಾಗ್ತಿಲ್ಲ. ಬೆಳಿಗ್ಗೆಯಿಂದ ತಿಂಡಿ ಮೇಲೆ ತಿಂಡಿ, ತಿಂಡಿ ಮೇಲೆ ತಿಂಡಿ ಮಾಡ್ತಾನೆ ಇದೆಯಲ್ಲ. ಅಲ್ಲ, ನಾವ್ ಇದನ್ನೆಲ್ಲ ಎತ್ಕೊಂಡು ಹೋಗೋದಕ್ಕೆ ಕಾರಲ್ಲಿ ಸಾಕಾಗ್ದಿರೋ ಜಾಗ ನಾನೊಂದ್ ಲಗೇಜ್ ಆಟೋ ಬುಕ್ ಮಾಡ್ಬೇಕು ಅನ್ಸುತ್ತೆ ಹಿಂದೆ ಕರ್ಕೊಂಡು ಹೋಗೋದಕ್ಕೆ. ಸಾಹೇಬ್ರೆ, ನಾವು ಹೊರಗಡೆ ಹೋದಾಗ್ಲೇ ನಮ್ಗೆ ಹೊಟ್ಟೆ ತುಂಬಾ ಹಶ್ವಾಗೋದು. ಅದು ಅಲ್ದೆ ಎಲ್ಲೋ ಹೋಗ್ತಾ ಇದೀವಪ್ಪ, ಅಲ್ಲಿ ಯಾವ ಎಣ್ಣೆಲ್ ಕರ್ದಿರ್ತಾರೋ, ಏನ್ ಕರ್ತೀನೋ, ಏನಕ್ ಬೇಕು ನಮ್ಗೆ ಅವೆಲ್ಲ. ಅದಕ್ಕೆ ನಾನೇ ಮನೇಲಿ ಎಲ್ಲಾ ತರ ಅಡ್ಗೆನೂ ಮಾಡ್ಬಿಟ್ಟಿದೀನಿ. ಆಮೇಲೆ ಇದೆಲ್ಲ ತಿನ್ನೋ ನೀವೇ ತಾನೇ. ಇಷ್ಟೆಲ್ಲ ತಿನ್ನೋದಕ್ಕೆ ನಾನು ರಾಕ್ಷಸ ಅನ್ಕೊಂಡಿದ್ಯಾ ನೀನು? ಅವಾಗ ಕರೆಕ್ಟ್ ಆಗಿ ಮಾತಾಡ್ತಿದ ನೋಡಿ. ಹೇ ಭೂಮಿ, ಗಂಡನ್ಗೆ ಮರ್ಯಾದೆ ಕೊಟ್ಟು ಮಾತಾಡು. ಬಾ 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 ಬಾ, ಅವಾಗ ಕರೆಕ್ಟ್ ಆಗಿ ಮಾತಾಡ್ತೀಯ ನೋಡು. ಭೂಮಿ, ಎಲ್ಲ ಸರಿಯಾಗಿ ಪ್ಯಾಕ್ ಮಾಡ್ಕೊಂಡಿದ್ಯಾ ತಾನೆ? ಅಜ್ಜಿ, ಎಲ್ಲ ಕರೆಕ್ಟ್ ಆಗಿ ಪ್ಯಾಕ್ ಮಾಡ್ಬಿಡ್ತೀನಿ. ಅಲ್ಲಿ ತುಂಬಾ ಚಳಿ ಅಂತ ಅತ್ತೆ ಹೇಳ್ತಾ ಇದ್ರು, ಅದಕ್ಕೆ 2 ಸ್ವೆಟ್ರು, ಸಾಕ್ಸು, ಶೂಸು, ಆಮೇಲೆ ತುಂಬಾ ಚಳಿ ಆಗ್ಬಿಟ್ರೆ ಮಫ್ಲರು, ಅದನ್ನ ಮೀರ್ ಗಾಳಿ ಕಿವಿಗೆ ಬಂದ್ಬಿಟ್ರೆ ಹತ್ತಿ, ಆಮೇಲೆ ಕೆಮ್ಮು ಬಂದ್ಬಿಟ್ರೆ ಕಾಫ್ ಸಿರಪ್ಪು, ತಲೆನೋವು ಬಂದ್ಬಿಟ್ರೆ ತಲೆನೋವು ಮಾತ್ರೆ, ಆಮೇಲೆ ಇಷ್ಟೆಲ್ಲ ಊಟ ತಿನ್ಬಿಟ್ಟು ನಮ್ ಸಾಹೇಬ್ರು ಹೊಟ್ಟೆ ಕೆಟ್ಟೋಗಿ ಬೇದಿ ಆಗ್ಬಿಟ್ರೆ ಬೇದಿ ಮಾತ್ರೆ, ಆಮೇಲೆ ಇನ್ನೇನ್ ತಗೋಬೇಕು ಎಲ್ಲ ತಗೊಂಡಿದ್ದೀನಿ ಅಜ್ಜಿ, ಒಂದು ಬರ್ತಿಲ್ಲ ನಾನು. ಒಂದ್ ಆಂಬ್ಯುಲೆನ್ಸ್ ಕರ್ಕೊಂಡು ಹೋಗ್ಬೋಣ ಜೊತೆಗೆ. ಕರೆಕ್ಟ್ ಸಾಹೇಬ್ರೆ, ಮೈದು ನಿಮ್ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಕೊಟ್ಬಿಟ್ರೆ 1-2 ದಿನಕ್ಕೆ. ಅವನು ಕರ್ಕೊಂಡ್ ಬಂದ್ಬಿಡು, ಡಾಕ್ಟರ್ ಅವನು. ಕರೆಕ್ಟ್ ಆಗಿ ಹೇಳ್ರಿ ಮೈದು, ನೀನು ಬಾರೋ. ಅಕ್ಕೆ ಭೂಮಿ, ದೊಡ್ಡ ಸಾಹೇಬ್ರೆ ನೀವು ಬರ್ತೀರಾ? ಅಲ್ಲ, ನೀವಿಬ್ರು ಹೋಗ್ತಾ ಇರೋದು ಹನಿಮೂನ್ಗೆ, ಇಬ್ರೇ ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ, ಸರಿನಾ? ಬಂದ್ಮೇಲೆ ಗುಡ್ ನ್ಯೂಸ್ ಕೊಡ್ಬೇಕು. ಗುಡ್ ನ್ಯೂಸ್ ಅಂದ್ರೆ ಏನಜ್ಜಿ? ನಿನಗ್ ಗೊತ್ತಿಲ್ವಾ? ಮಗುನ ಭೂಮಿ, ಕೆಲವೊಂದ್ ಥಿಂಗ್ಸ್ ನಾನು ಮರ್ತೋಗಿದೆ ಪ್ಯಾಕ್ ಮಾಡೋದು, ಇಮಿಡಿಯೇಟ್ ಆಗಿ ಪ್ಯಾಕ್ ಮಾಡ್ಬೇಕು. ನಡೀತಾ ಅಜಿತಾ, ಇವತ್ತು ಅವಳು ಅಂಗಡಿಗೆ ಬರೋದೇನ್ ಬೇಡ, ನೀನ್ ಒಬ್ನೇ ಹೋಗು. ಅವಳಿಗಿನ್ನೂ ಏನೇನ್ ಆಸೆ ಇರುತ್ತೋ ನಾ ತಿನ್ನಕ್ಕೆ ಪುಪ್ಪ. ಭೂಮಿ, ನಿನ್ಗೆ ಏನೇನ್ ಆಸೆನೋ, ಏನೇನ್ ತಿನ್ನಿಸ್ಬೇಕು ಅಂತ ಆಸೆ ಪಡ್ತೀವಿ ಅದನ್ನೆಲ್ಲ ಮಾಡ್ಬಿಡಿ ಇವತ್ತೆ. ಮಾಡ್ಬಿಡ್ತೀನಿ. ಖಾರ ಬುಂದಿ, ಬೆಣ್ಣೆ ಬಿಸ್ಕೆಟ್, ಬೆಣ್ಣೆ ಮುರ್ಕು. ನಾವು ಹೋಗ್ತಿರೋದು ಹನಿಮೂನ್ಗ ಅಥವಾ ಈ ಚರುಪ್ ತಿಂಡಿ ಅಂಗಡಿ ಇಡೋದಕ್ಕೆ ಹೋಗ್ತಿದೀವ ನಾವು? ಖಾರ ಬೂಂದಿ ರೆಡಿ ರೆಡಿ ಫಸ್ಟ್. ಬೂಂದಿ ಬೂಂದಿ. ಅಲ್ಲ, ಅಜ್ಜಿ ಮಗು ವಿಷಯ ಹೇಳಿದಕ್ಕೆ ಈ ಭೂಮಿ ಏನಕ್ಕೆ ಇಷ್ಟೊಂದು ಗಾಬರಿ ಆದ್ಲು? ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ, ಆದ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ಹೀಗ್ ಕಂಡಿಡಿಯೋದು? ಅಲ್ಲ, ಅವ್ರಿಬ್ರು ನಿಜವಾಗ್ಲೂ ಮದ್ವೆ ಆಗಿದ್ರೆ ಇವಳೇನಕ್ಕೆ ಇಷ್ಟೊಂದು ಗಾಬರಿ ಆಗ್ತಿದ್ಲು? ಹೇಗಾದ್ರೂ ಮಾಡಿ ಅದನ್ನ ಕಂಡಿಡಿಬೇಕಲ್ಲ. ಬೇಡ ಬೇಡ ಬೇಡ, ಈ ಸರಿ ನಾನು ಕಂಡಿಡಿಯಕ್ ಹೋದ್ರೆ ಪಕ್ಕ ನಾನು ಬೈಸ್ಕೋತೀನಿ. ಒಂದ್ ಕೆಲ್ಸ ಮಾಡ್ತೀನಿ, ಅಜಿತ್ ಬಗ್ಗೆ ಭೂಮಿ ಹೋಗಿ ಚೆನ್ನಾಗಿ ಹೆದರ್ಸ್ಬಿಡ್ತೀನಿ. ಅವಳು ಹನಿಮೂನ್ಗೆ ಹೋಗೋದ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಇದೇ ಕರೆಕ್ಟ್. ಅಮ್ಮ, ಅಮ್ಮ, ಅಕ್ಕ ಇಲ್ಲಿದ್ದಾರೆ. ಅಮ್ಮ, ಅಮ್ಮ, ನೀನ್ ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ಅಯ್ಯೋ, ಯಾಕೆ ಎದರ್ಕೊಡ್ತಾ ಇದೀಯಾ? ನಾನ್ ಬಂದಿದ್ದೀನಲ್ಲ, ಏನು ಆಗಲ್ಲ. ನೀನ್ ಮೊದ್ಲಿನಿಂದ ಹೇಳಿ ಅಲ್ಲಿ ಕೂತ್ಕೊಳ್ಳಿ. ಬನ್ನಿ ಕುಡೀರಿ. ಅಮ್ಮ, ನಾನ್ ಇವತ್ತು ನಿನ್ಗೋಸ್ಕರ ಏನೇನ್ ತಂದಿದ್ದೀನಿ ಗೊತ್ತಾ? ನಿಮ್ಗೋಸ್ಕರ ಅಂತ ಇವತ್ತು ಸೀರೆ ತಂದಿದ್ದೀನಿ. ನೋಡು, ನಿನ್ ಈ ಕಲರ್ ಎಷ್ಟ್ ಚೆನ್ನಾಗ್ ಹೊಂದುತ್ತೆ ಅಂತ ನೋಡು. ಇದ್ರ ಜೊತೆಗೆ ನಿನ್ಗೆ ಅಂತ ಒಡವೆನೂ ತಂದಿದ್ದೀನಿ. ನೋಡಮ್ಮ, ಮಲ್ಗೆ ಹೂ ಕೂಡ ತಂದಿದ್ದೀನಮ್ಮ. ನೋಡು ಅಮ್ಮ, ನೀನ್ ಯಾರು ಹೇಳು? ಇನ್ನು ನನ್ನಮ್ಮ. ನೀನ್ ಹೇಗಿರ್ಬೇಕು? ಮಹಾರಾಣಿ, ಮಹಾರಾಣಿ ತರ ಇರ್ಬೇಕು. ಅದಕ್ಕೆ ಇವತ್ತು ನಾನೇ ನಿನ್ನನ್ ರೆಡಿ ಮಾಡಿ
ಈ ಹೂ ಮುಡಿಸ್ತೀನಿ ಸರಿನಾ? ಬಾ ಅಮ್ಮ. ಅಮ್ಮ ಪ್ಲೀಸ್ ಬಾ, ಬಾ ಹೋಗೋಣ. ಬಾ ಅಮ್ಮ ಪ್ಲೀಸ್, ನಮ್ಮೆಲ್ಲ ತಗೋಬನ್ನಿ. ಬಾ ಬಾ ಅಮ್ಮ. ಏನ್ ಸತ್ಯನ ಇದು? ನಿಮ್ ತಂಗಿಗೆ ಹನಿಮೂನ್ಗೆ ಹೋಗಕ್ ರೆಡಿ ಆಗು ಅಂತ ಹೇಳಿದ್ರೆ ತೀರ್ಥಯಾತ್ರೆಗೆ ರೆಡಿ ಆಗೋ ತರ ರೆಡಿ ಆಗ್ತಿದ್ದಾಳೆ. ಸ್ಕಾರ್ಫು, ಶೆಟ್ರು, ತಿನ್ನೋದು ಉಣ್ಣೋದು ಎಲ್ಲ ಇದ್ ಮಾಡ್ಕೊಂಡು. ತಿಂಡಿನೋ ತೀರ್ತೇನೋ ಇಬ್ರು ಒಟ್ಟಿಗೆ ಹೋಗ್ತಿದ್ರು ಅಂದ್ರೆ ಖುಷಿ ಅಲ್ವಾ? ಅಲ್ಲ ಅದೇನ್ ಮಾತಾಡ್ತಿರೋ ನನಗೂ ಕೇಳ್ಸೋ ತರ ಮಾತಾಡಿ. ಅದೇ 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 ಅಲ್ಲ ಕಣು, ತಾನು ಏನ್ ಅನ್ಕೊಂಡ್ಬಿಟ್ಟಿದಾರೆ ಅವಳು? ಈ ಹನಿಮೂನ್ಗೂ ತೀರ್ಥಯಾತ್ರೆಗೂ ವ್ಯತ್ಯಾಸವೇ ಗೊತ್ತಿಲ್ಲ ಹುಡುಗಿಗೆ. ಅಲ್ಲಪ್ಪ, ಈಗ ಕೋಪ ತೋರ್ಸ್ಕೋಬೇಕಾದ್ರು ನನ್ನ ಮೇಲೆ ಅಲ್ಲ, ಅವಳ ಮೇಲೆ. ಈಗ ನೀನೇ ಹೇಳಪ್ಪ, ನಿನಗೆ ಭೂಮಿ ಮೇಲೆ ಕೋಪ ಬರ್ತಿದೆ ತಾನೆ? ಆತರ ಏನಿಲ್ಲ, ಅದೆಷ್ಟೇ ಕೋಪ ಬಂದ್ರು ಆ ಕ್ಷಣಕ್ ಮಾತ್ರ ಇರುತ್ತೆ ಅಷ್ಟೇ. ಆಮೇಲೆ ಅವಳನ್ನ ನೋಡ್ತಿದ್ದಾಗೆ ಕೋಪ ಎಲ್ಲ ಮಾಯ ಆಗ್ಬಿಡುತ್ತೆ. ಪ್ರೀತಿ ಅನ್ನೋದು ಒಂದು ಮಾಯನಪ್ಪ. ಹೌದು ಸತ್ಯನ, ನೀವ್ ಹೇಳಿದ್ ನಿಜಾನೇ. ಬರ್ತಾ ಬರ್ತಾ ಭೂಮಿ ಮುಗ್ಧತೆ ನನ್ನನ್ನ ಅವಳ ಕಡೆ ಇನ್ನೂ ಜಾಸ್ತಿ ಸೆಳ್ಕೊಳ್ಳೋ ಹಾಗಾಗ್ತಿದೆ. ಈ ಪರವಶನಾದೇನು ಅಂತ ಹೇಳ್ತಾರಲ್ಲ, ಅದಿದೆ. ಆದ್ರೂ ಈ ಫೀಲಿಂಗ್ಸ್ ನೆಲ್ಲ ಹೇಳ್ಕೊಳೋದಕ್ಕಾಗಲ್ಲ ಸತ್ಯನ, ಅನ್ಭವಿಸ್ಬೇಕಷ್ಟೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಏ ಬುಲ್ಬುಲ್ ಸಾಹೇಬ್ರೆ, ನನ್ ಬುಲ್ಬುಲ್ ಅಲ್ಲ, ಭೂಮಿ. ಏನ್ ನಿಮ್ ಅವತಾರ? ಭೂಮಿ, ಇಷ್ಟು ದಿನ ನೀನ್ ನೋಡಿದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಅಜಿತ್ ರಾಮ್, ಆದ್ರೆ ಈಗ ನೋಡ್ತಿರೋದು ಫುಲ್ ಬಾಟಲ್ ಅಜಿತ್ ರಾವಣ. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದರೆ ನಿಮಗೆ ಇದು ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.